ನೋಡಿ ಇದೀಗ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. 8 ಜನ ಸಾವನ್ನಪ್ಪಿದ್ದಾರೆ. 8 ಜನರನ್ನ ಬಲಿ ಪಡೆದಿದೆ. ವೇಗವಾಗಿ ಬಂದಿರುವಂತ ಟ್ರಕ್ ಗಣೇಶ ಮೆರವಣಿಗೆ ಸಂಭ್ರಮ ಮನೆ ಮಾಡಿತ್ತು. ಆ ಸಂಭ್ರಮದ ಮೆರವಣಿಗೆಯ ಸಾಗಿ ಬರ್ತಾ ಇದ್ದಂತ ರಸ್ತೆಗೇನೆ ಟ್ರಕ್ ಹರಿದು ಬಂದು ಒಟ್ಟು 8 ಜನರನ್ನ ಬಲಿ ಪಡೆದಿದೆ. 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅನಂತರದಲ್ಲಿ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರವಾಗಿ ಸಾವಿನ ಸಂಖ್ಯೆ ಹೆಚ್ಚಳವಾಗಿದೆ. 8 ಜನ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಆ ಭಾಗದಲ್ಲೇ ಆಸ್ಪತ್ರೆಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲೇನೆ ಗಂಭೀರವಾಗಿ ಗಾಯಗೊಂಡಿರೋರ ಪರಿಸ್ಥಿತಿ ಹೀಗಾಗಿದೆ. ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಿಯಾದಂತ ವ್ಯವಸ್ಥೆಗಳು ಮಾಡಿಲ್ಲ, ಅದೇ ಕಾರಣಕ್ಕಿಂತ ದುರಂತ ನಡೆದು ಹೋಯಿತು ಅಂತ ಅಲ್ಲಿ ಘಟನೆಗೆ ಸಾಕ್ಷಿಯಾಗಿರೋರು ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಮೆರವಣಿಗೆ ಸಾಗಿ ಬರ್ತಾ ಇದೆ, ಬೇರೆ ವ್ಯವಸ್ಥೆ ಇಲ್ಲ, ಬೇರೆ ರಸ್ತೆಗಳಿಲ್ಲ, ಮುಖ್ಯ ರಸ್ತೆಯಲ್ಲೇ ಈ ರೀತಿಯಾದಂತ ಮೆರವಣಿಗೆ ಹೋಗ್ತಾ ಇದೆ. ಈ ಸಂದರ್ಭ ಪೊಲೀಸರು ಅಲರ್ಟ್ ಆಗಿರ್ಬೇಕಿತ್ತು, ಬ್ಯಾರಿಕೇಡ್ಗಳನ್ನ ಹಾಕಬೇಕಿತ್ತು, ಅಥವಾ ಇಷ್ಟು ವರ್ಷಗಳಿಂದ ನಾವು ಕೇಳ್ಕೊಳ್ತಾ ಇದೀವಿ ಒಂದು ಹಂಸ್ ಹಾಕೊಡಿ, ಇಲ್ಲಿ ವೇಗವಾಗಿ ಬರ್ತಾವೆ ವಾಹನಗಳು ಅಂತ. ಇದು ಯಾವುದನ್ನು ಕೂಡ ತಲೆಗೆ ಹಾಕೊಂಡಿಲ್ಲ. ಇವತ್ತಿಂತ ದುರಂತ ನಡೆಯೋದಕ್ಕೆ ಈ ನಿರ್ಲಕ್ಷ್ಯಗಳೇ, ಈ ಹಿಂದೆ ನಡೆದಿರುವಂತ ನಿರ್ಲಕ್ಷ್ಯಗಳೇ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆನೆ ಜನರ ಮೇಲೆ ಟ್ರಕ್ ಹರಿದು ಒಟ್ಟು 8 ಜನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. 8 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಸಾಕಷ್ಟು ಜನ ಗಾಯಾಳುಗಳಿದ್ದಾರೆ. 16 ಜನ ಗಾಯಾಳುಗಳಿದ್ದಾರೆ. ಅವ್ರನ್ನ ಆಸ್ಪತ್ರೆಗಳಿಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹಾಸನದ ವಿವಿಧ ಆಸ್ಪತ್ರೆಗಳಲ್ಲಿ ಒಟ್ಟು 4 ಜನ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ 4 ಜನ ಸಾವನ್ನಪ್ಪಿರ್ತಾರೆ. ಅನಂತರದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನ ಸಾಗಿಸಲಾಗುತ್ತೆ, ಚಿಕಿತ್ಸೆ ಕೊಡಿಸಲಾಗುತ್ತೆ. ಬಟ್ ವಿವಿಧ ಆಸ್ಪತ್ರೆಗಳಲ್ಲಿ ಮತ್ತೆ 4 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗುತ್ತೆ. ಒಂದ್ ಕಡೆ ಮೆರವಣಿಗೆ ಹೋಗ್ತಾ ಇತ್ತು, ಮತ್ತೊಂದ್ ಕಡೆ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ರಸ್ತೆ ಒಂದು ಬದಿಯಿಂದ ಏಕಾಏಕಿ ಟ್ರಕ್ ನುಗ್ಗಿ ಬರುತ್ತೆ. ಡಿವೈಡರ್ನ ಮುರಿದುಕೊಂಡು ಟ್ರಕ್ ಮುನ್ನುಗ್ಗಿ ಬರುತ್ತೆ. ಪ್ರತ್ಯಕ್ಷದರ್ಶಿ ಕೂಡ ಹೇಳ್ತಾ ಇದ್ರು, ಎದುರುಗಡೆ ಒಂದು ಕಾರ್ ಬರುತ್ತೆ, ಅದನ್ನ ತಪ್ಪಿಸೋದಕ್ಕೆ ಹೋಗಿ ಮುಂದ್ ಬರ್ತಾ ಇದ್ದಂತ ಬೈಕ್ ಗುತ್ತಾರೆ. ಅನಂತರದಲ್ಲಿ ಡಿವೈಡರ್ ಅನ್ನ ದಾಟಿ ಮೆರವಣಿಗೆ ನಡೀತಾ ಇದ್ದಂತ ರಸ್ತೆಗೆ ಬಂದ್ಬಿಡ್ತಾರೆ. ಇದೀಗ ಸ್ಥಳಕ್ಕೆ ಬಂದಿರುವಂತ ಜಿಲ್ಲಾಧಿಕಾರಿಗೂ ಕೂಡ ಜನ ತರಾಟೆ ತೆಗೆದುಕೊಂಡಿದ್ದಾರೆ. ದುರಂತ ಸ್ಥಳದಲ್ಲಿ ಸಾವಿರಾರು ಜನ ಜಮಾಯಿಸಿದ್ದಾರೆ.